ಜಿಕೆಬಿಎಂಎಸ್ ಶಾಲೆಯ ಕಾಂಪೌಂಡ್ ತೆರವು. ಆಕ್ರೋಶ ವ್ಯಕ್ತಪಡಿಸಿದ ಶಾಲಾ ಆಡಳಿತ ಮಂಡಳಿ ಹಾಗೂ ಸಾರ್ವಜನಿಕರು. ಮಾಗಡಿ ಪಟ್ಟಣದ 100 ವರ್ಷ ಹಳೆಯದಾದ ಇತಿಹಾಸವುಳ್ಳ ಜಿಕೆಬಿಎಂಎಸ್ ಶಾಲೆಯ ಪಕ್ಕದಲ್ಲಿ ನೂತನ ಕಟ್ಟಡ ನಿರ್ಮಿಸಲು ಕಾಂಪೌಂಡ್ ತೆರವುಗೊಳಿಸುವ ವೇಳೆ ನಮಗೆ ಮಾಹಿತಿ ನೀಡದೆ ಕಾಂಪೌಂಡ್ ತೆರವು ಮಾಡುತ್ತಿದ್ದಾರೆ ಎಂದು ಶಾಲೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಡೋಕ್ಕೆ ಆಗಲ್ಲ ಸರ್, ಇಲ್ಲೇ ಕರ್ಕೊಂಡು ಬರ್ತೀವಿ ಅಂತ ಬಂದೆ. ಇಲ್ಲೇನು ನೀವು ಬಿಲ್ಡಿಂಗ್ ನಾವು ಹೊಡಿಯಲ್ಲ, ಹೊಸ ಬಿಲ್ಡಿಂಗ್ ಹೈಸ್ಕೂಲ್ ಅವ್ರಿಗೆ ನಿಮ್ಮ ಮಕ್ಳಿಗೂ ಅನುಕೂಲ ಆಗ್ತದೆ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಇಲ್ಲೇ ಅದೆಲ್ಲ ಹೇಳಿ ಕರ್ಕೊಂಡು ಅಂತ ಬಂದು. ಈಗ ಹಳೆ ಪುರಾಣ ಬೇಡ ನಾವು ಒಪ್ಕೊಂಡು, ಇದು ಹಳೆ ಪುರಾಣ ಯಾವಾಗ ಹೋದ ವರ್ಷದ್ದು 2 ವರ್ಷದಿಂದ ನಡೀತಲೇ ಇತ್ತು. ಈಗ ನಾನು ಹೇಳ್ದೆ ಅವ್ರು ಕೇಳ್ತಾ ಇದ್ದಾರೆ ಸರ್, ನಮಗೆ ಯಾರು ಪರ್ಮಿಷನ್ ಕೊಡ್ತಾರೆ ಹಂಗೆ ಅಂತ. BOನೇ ಕೊಟ್ಟಿದ್ದೀನಿ, ಅಲ್ಲಿಂದ MLA ಅವ್ರದ್ದು ನೋಡಿ ಮೇಡಮ್ ನಮಗೆ. ಮತ್ತೆ ನೀವು ಅಲ್ಲ BO ಅಲ್ಲ MLA ಕೊಟ್ಟಿದ್ರೆ ಕೊಡಿ, ಅದು ಹೆಂಗೆ ನೋಡೋಣ. ಈಗ ನೀತಿ ಸಮಿತಿ ಇದ್ದಾಗ ಬಿಲ್ಡಿಂಗ್ ಹೊಡಿಬೋದೇನೋ ಕೇಳ್ತೀನಿ. ಎಕ್ಸಾಮ್ಗಳು ನಡೀತಾವೆ, ಮಕ್ಕಳು ರಜೆ ದಿವಸ ಹೊಡೆದಿದ್ರೆ ಒಂಥರ ಓಯ್ನ ಮಾಡ್ಕೊಂಡ್ಬಿಟ್ರೆ ಗೊತ್ತಿಲ್ಲ ಅನ್ಬೋದಾಗಿತ್ತು. ಮಕ್ಳು ಎಕ್ಸಾಮ್ ಬರೀತಾವ್ರೆ, ಹೆಚ್ಚು ಕಮ್ಮಿ ಐತಿ ಯಾರು ಮೇಡಮ್. ಈಗ ನೀತಿ ಸಮಿತಿ ಐತೆ, ಇದಾಗಲೇ 2 ವರ್ಷದಿಂದ ನಡೀತಲ್ಲ ಐತೆ. 4 ವರ್ಷ ಆಯ್ತು ಅವರು ಹೋಯ್ತೀವಿ ಅಂದವ್ರು ಹೋಗ್ತಾ ಇಲ್ಲ. ನೀವು ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ, ನಮ್ಮ ಮಕ್ಕಳಿಗೆ ತೊಂದರೆ ಆಯ್ತಾ ಇದೆ ಅಂತ. ಇವತ್ತು ಹೆಚ್ಚು ಕಮ್ಮಿ ಆಗಿದ್ರೆ ಹೊಣೆ ಯಾರು? ನೀವು ಹೊಣೆ ಹಾಕ್ತಿದ್ರಾ? ನೀವು ಹೊಣೆ ಹಾಕ್ತಿದ್ರಾ? ಅದನ್ನ ಹೇಳಿ ನಮಗೆ. ನಾವೇ ಜವಾಬ್ದಾರು ಅಂತಂದ್ರೆ ನಾವು ಇವಾಗಲೇ ಹೋಗ್ತೀವಿ. ಒಂಚೂರು ಹುಲ್ ಕಟ್ಟಿ ಅವ್ರಿಗಾದ್ರೂ ನಾವು ಕೇಳೋದೆ ನಿಮ್ಮನ್ನ. ಯಾಕೆ ಸರ್ ಮಾಡ್ತೀರಾ ಮೀಟಿಂಗ್? ಇಲ್ಲಿಗೆ ಬರ್ಲಿ ಬಿಡಿ, ಇಲ್ಲೇ ಬಂತೀವಿ, ಇಲ್ಲೇ ಮೀಟಿಂಗ್ ಮಾಡ್ಬಿಡಿ. ಅವರು ಹಳೆ ವಿದ್ಯಾರ್ಥಿ, ಈಗ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಅವ್ರೆ, ಯಾರೇ BO ಅವ್ರನ್ನ ತಿನ್ಕೊಂಬಿಡಲ್ಲ. ನಾವು ನ್ಯಾಯ ಕೇಳ್ತೀವಿ ಅಷ್ಟೇ. ಅದೇ GKBMS ಶಾಲೆನ ಇದು ಹೊಡೆದಾಕ್ಬಿಟ್ಟು ಹೈಸ್ಕೂಲು ಇದು ಮಾಡಬೇಕು ಅಂತ ಮಾತಾಡೋದು. ಆಗಲೇ 2 ವರ್ಷದಿಂದನೂ ಇದು 4 ವರ್ಷದಿಂದ ನಡೀತಾ ಇತ್ತು. GJHS ಹೈಸ್ಕೂಲು ಸಲ್ಯಾಗೇಟು ಹೈಸ್ಕೂಲನ್ನು ಅಲ್ಲಿದ್ದ ಇಲ್ಲಿಗೆ, ಅಲ್ಲಿ ವಾಟರ್ ಟ್ಯಾಂಕ್ ನಡೀತದೆ ಅಂತ ಇಲ್ಲಿಗೆ ಕಂಬೈನ್ ಮಾಡೋದು ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಸ್ಕೂಲು ಸ್ಟ್ರೆಂತು ಮಕ್ಕಳು ಕಮ್ಮಿ ಇತ್ತು, ಇಲ್ಲಿ 50 ಮಕ್ಕಳೇನಾಯಿತು. ಅವರು ಬಂದಲ್ಲ ಸ್ಟ್ರೆಂತ್ ಆಗಿ ಇವರು ನಡ್ಸ್ಕೊಂಡು ಹೋಗ್ತಾಯಿದ್ರು. ಈಗ ಏನಾಗಿದೆ ಅಂತಂದರೆ ಮೊದಲು 50 ಇದ್ದಿದ್ದು ಇವತ್ತು 110, 115ಕ್ಕೆ ಸ್ಟ್ರೆಂತ್ ಹೋಗೈತೆ. ಈಗ ನೆಕ್ಸ್ಟ್ ಈಗ ಆಗಲೇ ಅದ್ರ ಜೊತೆಲಿ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ನಡೀತಾ ಇದೆ ಸರ್ಕಾರಿ ಶಾಲೆಯಲ್ಲಿ. ಅದರಿಂದ ಬಡವರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಇಲ್ಲೇ ಸೇರಿಸ್ತಾರೆ. ಒಳ್ಳೆ ಎಜುಕೇಷನ್ ಹೋಯ್ತು. ಇದರಿಂದ ನಾವು 2 ವರ್ಷದಿಂದನೂ ನಾವು ಹೋರಾಡ್ತಾ ಇದ್ದೀವಿ ಇದು ಹೈಸ್ಕೂಲ್ ಮಾಡಬೇಕು ಅಂತ. ನಾವು ಇದಕ್ಕೆ ಸಂಬಂಧಪಟ್ಟಿದ್ದ ಜಾಗ ಇದೆ ಇಲ್ಲಿ KDCC ಬ್ಯಾಂಕ್ ಪಕ್ಕದಲ್ಲಿ. ಅದಕ್ಕೆ ನೀವು ಅಲ್ಲೇ ಹೈಸ್ಕೂಲ್ಗಾದ್ರೆ ಅಲ್ಲಿ ಜಾಗ ಮಾಡಿ. ಇಲ್ಲಿ ಮಕ್ಳಿಗೆ ತೊಂದರೆ ಆಗ್ತೈತೆ. ಈ ದೊಡ್ಡ ಮಕ್ಳು ಏನು ಮಾಡ್ತಾರೆ ಅಂದರೆ, ಈ ಲೆಟ್ರಿನ್ಗೆ ಹೋದಾಗ, ಈ ರೀಸಸ್ಗೆ ಹೋದಾಗ ಕ್ಲೀನಾಗಿ ಮಡಗೋದಿಲ್ಲ. ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳು ಮಾಡೋರು ಅಂತ ಅವ್ರ ಮೇಲೆ ಗೋಬೆ ಕೂರಿಸೋದು, ಮಕ್ಕಳನ್ನ ತೆಳ್ಳೋದು, ಇದು ಮಾಡೋದು ಮಾಡ್ಕೊಂಡು ಮಕ್ಳುಗಳಿಗೆಲ್ಲ ಏಟ್ ಮಾಡ್ಕೊಂಡು ಇದು ಮಾಡ್ತಾರೆ. ದೊಡ್ಡ ಮಕ್ಳ ಜೊತೆ ಚಿಕ್ಕ ಮಕ್ಕಳು ಬೆರೆಯೋದಿಲ್ಲ, ಅವ್ರನ್ನ ಸಪ್ರೇಟಾಗಿ ಇದು ಮಾಡಿ. ಇಲ್ಲಾಂದರೆ ಅವ್ರ ಸ್ಕೂಲಲ್ಲಿ ಖಾಲಿ ಇದೆ, ಖಾಲಿ ಕಳಿಸಿ ಅಂತ ನಾವು BO ಅವ್ರನ್ನ ಮನವಿ ಮಾಡ್ಕೊಂಡು. BO ಅವರು ಅದೇನು ಕಂಡವರು ನಮ್ಗೆ ಗೊತ್ತಿಲ್ಲ. ಅವ್ರೇನಿದ್ರು ಅವರು ಹೈಸ್ಕೂಲ್ ಪರವಾಗಿ ಮಾತಾಡ್ತಾರೆ ಎಲ್ಲ. ಇದು ಇಲ್ಲಿ ಸಣ್ಣ ಮಕ್ಳ ಬಗ್ಗೆನೇ ಯೋಚನೆ ಇಲ್ಲ ಅವ್ರಿಗೆ. ಈ ಸ್ಕೂಲ್ ಏನೋ ಅದೇನೋ ಈ ಶಾಲೆನೂ ಮುಚ್ಚಿಸ್ಬಿಟ್ಟು ಇನ್ನೊಂದು ಪ್ರೈವೇಟ್ ಶಾಲೆ ತೆರಿಬೇಕು ಅಂತ ಮಾಡ್ತಾರೋ ಏನೋ, ನಮ್ಗೆ ಅದು ಗೊತ್ತಿಲ್ಲ. ಇದ್ರ ಒಳಮರ್ಮ ಏನದೆ ಅಂತ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿಸ್ಕೊಂಡ್ರು ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಹೇಳಿ. ಈಗ ಅದು ಅಲ್ಲದೆ ಈಗ ಎಲೆಕ್ಷನ್ ನಡೀತಾ ಇರೋದು, ನೀತಿ ಸಂಹಿತೆ ಬೇರೆ ಇದೆ. ನೀತಿ ಸಂಹಿತೆ ಇರೋದ್ರಿಂದ ಇದನ್ನು ಒಡೆಯೋದಕ್ಕೆ ಅನುಮತಿ ಯಾರು ಕೊಟ್ಟವ್ರೆ ನಮ್ಗೆ ಗೊತ್ತಿಲ್ಲ. ಹೇಳಿದ್ರೆ BO ಅವ್ರು ಕೊಟ್ಟವ್ರೆ ಅಂತ. ಈಗ ಯಾರು ಕೇಳಿದ್ರು BO ಅವ್ರನ್ನೇ ತೋರಿಸ್ತವ್ರು. ನಾವು ಅವತ್ತು BO ಅವ್ರನ್ನೇ ಕೇಳಿದ್ದು. ತಿರ್ಗಾಮೇಲೆ ಅವ್ರು ಒಂದು ದಿವಸ DDP ಅವ್ರನ್ನ ಕರೆಸ್ಬಿಟ್ಟು ಅವರೆಲ್ಲ ಸ್ಕೂಲ್ನೆಲ್ಲ ನೋಡ್ಬಿಟ್ಟು, ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಕಟ್ಟಡ ಹೊಡೆಯೋದು ಬೇಡ, ಕಟ್ಟೋದು ಬೇಡ, ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಅವರು ಹೇಳ್ಬಿಟ್ಟು ಹೋದ್ಮೇಲೆ ತಿರ್ಗಾಮೇಲೆ ಮೊನ್ನೆ ಇಲ್ಲಿ ಮುಂದೆ ಅದು ಸ್ಕೂಲ್ದು ಖಾಲಿ ಜಾಗ ಇತ್ತು. ಜಾಗದ ಗ್ರಂಥಾಲಯ ಕಟ್ಟಡಕ್ಕೆ ಆ ಒಳಗಡೆಗೆ ಹೋಗೋದಕ್ಕೆ ಜಾಗ ಬಿಟ್ಟಿರಲಿಲ್ಲ, ಎಲ್ಲ ಪಿಲ್ಲರ್ ಹೊಡೆದ್ಬಿಟ್ಟಿದ್ರು. ನಾವು ಅವರು DDO ಚನ್ನಕೇಶವ ಅಂತ ಅವ್ರನ್ನ ಫೋನ್ ಮಾಡಿ ಕರೆಸ್ತು. ಅವ್ರು ಬಂದರು. ಅವ್ರೇನು ಹೇಳಿದ್ರು ಅಂದರೆ, ಇಲ್ಲ ನಾವು ಒಂದು 4 ಅಡಿ 5 ಅಡಿ ಜಾಗ ಬಿಟ್ಟು ಒಂದು 10 ಅಡಿ ಜಾಗ ಮಾಡಿಕೊಡ್ತೀವಿ ಒಳಗಡೆಗೆ ಹೋಗೋದಕ್ಕೆ, ನಮಗೆ ಬಿಡಿ ಅಂತ ಅಂದರು. ಈಗ ಆಮೇಲೆ ಅವ್ರವ್ರು ಕೂತ್ಕೊಂಡು ಮಾತಾಡ್ತಾಯಿದ್ರು. ಯಾರು ಇವರು BO ಅವರು DDO ಚನ್ನಕೇಶವ ಅವರು ಮಾತಾಡಿದವರು. ಸರ್ ನಾನು ನಿಮಗೆ ಸಹಕಾರ ಕೊಡ್ತೀನಿ ಹೋಗಿ ಸರ್ ಅಂತ ಇವ್ರು ಹೇಳಿದ್ರು. ಇವ್ರು ಹೇಳಿದ್ಮೇಲೆ ಅದೇನೇನು ಮಾತಾಡ್ಕೊಂಡ್ರು ಗೊತ್ತಿಲ್ಲ. ತಿರ್ಗಾಮೇಲೆ ಬಿಡ್ತೀವಿ ಅಂತ ಹೇಳಿದ್ರು, ಬಿಡಲಿಲ್ಲ. ಅವ್ರೇನು ಮಾರ್ಕ್ ಮಾಡಿದ್ರು ಆ ಮಾರ್ಕ್ನಲ್ಲೇ ಕರೆಕ್ಟಾಗಿ ಪಿಲ್ಲರ್ ಎತ್ಬಿಟ್ಟು ಹಾಕ್ಬಿಟ್ಟು ಅವ್ರಿಗೆ. ಅದು ಒಳಗಡೆಗೆ ಹೋಗೋದಕ್ಕೆ ಜಾಗ ಇಲ್ಲ, ಅದು ಸ್ಕೂಲ್ ಜಾಗ.
ಸ್ಕೂಲ್ ಜಾಗನೂ ಒತ್ತುವರಿ ಮಾಡ್ಕೊಂಡವ್ರೆ. ಅದು ಯಾರು ಬರ್ಕೊಟ್ರು ಅನ್ನೋದು ಗೊತ್ತಿಲ್ಲ. ಈ ಸ್ಕೂಲ್ ಜಾಗ ಒಟ್ಟು ಟೋಟಲ್ ಆಗಿರೋದು 4 ಎಕರೆ 37 ಕುಂಟೆ. ಆ 37 ಕುಂಟೆಯಲ್ಲಿ ಎಲ್ಲ ಹೋಗಿ ಲಾಸ್ಟ್ ಇಷ್ಟು ಉಳ್ದೈತೆ. ಇಷ್ಟು ಉಳ್ದಿರೋ ಜಾಗದಲ್ಲೂ ಮಕ್ಳಿಗೆ ತೊಂದರೆ ಕೊಟ್ಕೊಂಡು ಈಗ ಹೈಸ್ಕೂಲ್ ಮಕ್ಕಳನ್ನ ತಂದಿಲ್ಲ ಹಾಕಿದ್ರೆ ಮಕ್ಳಿಗೆ ಆಟ ಆಡೋಕ್ಕೆ ಜಾಗ ಇಲ್ಲ, ಕುಂತ್ಕೊಳ್ಳೋಕೆ ಜಾಗ ಇಲ್ಲ. ಈಗ ಒಳ್ಳೆ ಸುಂದರವಾಗಿ ಸುತ್ತ ಮರಗಳನ್ನ ಬೆಳೆಸವ್ರೆ. ಆ ಮರಗಳನ್ನೆಲ್ಲ ಕಡಿದು ಎಲ್ಲ ಇದನ್ನು ಅವನತಿ ಮಾಡಿ ಪರಿಸರನೆಲ್ಲ ಹಾಳು ಮಾಡಿ ಅದ್ರದ್ದು ಒಳ್ಳೆ ಇದು ಪ್ರಶಸ್ತಿನೂ ಬಂದಿದೆ ಈ ಸ್ಕೂಲ್ಗೆ ಒಳ್ಳೊಳ್ಳೆ ಸಂಸ್ಥೆಗಳಿಂದ. ಅವೆಲ್ಲ ಬಂದಿರೋದ್ರಿಂದ ಹಳೆ ಕಾಲದ್ದು 100 ಚಿಲ್ಲರೆ ವರ್ಷ ಆಗಿದೆ. ಶತಮಾನೋತ್ಸವ ಆಚರಿಸ್ಬೇಕು ಅಂತ ಹಳೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಇದೆಲ್ಲ ಮುಗಿದ್ಮೇಲೆ ಎಲೆಕ್ಷನ್ ಮುಗಿದ್ಮೇಲೆ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡವ್ರು. ನಾವು ಎಲ್ಲ ಸ್ಕೂಲ್ ಡೇ ಎಲ್ಲ ಮಾಡಿದ ಚೆನ್ನಾಗೆ, ಪ್ರೈವೇಟ್ ಶಾಲೆಗಿಂತನೂ ಚೆನ್ನಾಗೆ ನಾವು ಈ ಸ್ಕೂಲಿನಲ್ಲಿ ನಾವು SDM ಸೇರಿ ನಿಂತ್ಕೊಂಡು ಎಲ್ಲ ಫಂಡ್ ಕಲೆಕ್ಟ್ ಮಾಡಿ ನಾವು ಹಾಕಿ ಎಲ್ಲ ಚೆನ್ನಾಗಿ ಪ್ರೈವೇಟ್ ಸ್ಕೂಲ್ನ ಮೀರ್ಸೋ ಥರ ನಾವು ಪ್ರೋಗ್ರಾಮ್ಗಳನ್ನ ಕೊಟ್ಟು ಮಕ್ಕಳುಗಳು ಅದೇ ಥರ ಎಲ್ಲದು ಇದ್ರೊಳಗೆ ಭಾಗವಹಿಸಿ SDM ಸೇರು ಅಂತಂದರೆ SDMCಲಿ ಗಮನಕ್ಕೆ ತಂದೇ ಇಲ್ಲ. ಇದು SDMC ಗಮನಕ್ಕೆ ತಂದಿಲ್ಲ. ನಮಗೆ ಇದನ್ನು ರೆಗ್ಯುಲೇಷನ್ ಮಾಡಿಕೊಡಿ ಅಂತ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡ್ಕೊಡೋದಿಲ್ಲ. ನಮ್ಮ ಮಕ್ಳಿಗೆ ಬಿಟ್ಟರೆ ಬೇರೆಯವ್ರಿಗಿಲ್ಲ ಸರ್ ಅಂತ ನಾವು ಹೇಳ್ದೋ. ಅದೇನು ಇದು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಈಗ ಇವರು BO ಅವರೇನು ಹೇಳಿದ್ರು, ಅವ್ರು ಯಾರೋ ಕಾಂಟ್ರಾಕ್ಟರ್ ಹೇಳಿದ್ರು, BO ಅವ್ರು ಹೇಳಿದ್ಕೆ ನಾವು ಬಂದು ಹೊಡೆದೋ ಅಂತ. ಕಾಂಟ್ರಾಕ್ಟ್ರು ಅವ್ರು ಯಾರೋ ಗೊತ್ತಿಲ್ಲ ಸರ್. ಶ್ರೀನಿವಾಸ್ ಅಂತ ಹೇಳಿದ್ರು. ಶ್ರೀನಿವಾಸ್ ಅಂತ ಹೇಳಿದ್ರು ಅವರು. ಅದು ಈಗ ಎಲೆಕ್ಷನ್ ಇರೋದ್ರಿಂದ ನೀತಿ ಸಂಹಿತೆ ಜಾರಿಯಾಗಿದೆ. ನೀತಿ ಸಂಹಿತೆ ಜಾರಿಯಾಗಿರೋ ಕೆಲಸ ಮಾಡೋರು ಇಲ್ಲ 1 ತಿಂಗಳು ಮುಂಚೆ ಬರಬೇಕಾಗಿತ್ತು, ಇಲ್ಲ ಎಲೆಕ್ಷನ್ ಕಳೆದ ಮೇಲೆ ಬರಬೇಕು. ಈ ಮಧ್ಯದಲ್ಲಿ ಹೊಡೆಯೋದಕ್ಕೆ ಅವ್ರ ಅನುಮತಿ ಯಾರು ಕೊಟ್ಟರು ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ನಾವು ನಮ್ಮ ಮಕ್ಕಳಿಗೆ ಕಾಂಪೌಂಡ್ ಗಾಡಿ ಮಕ್ಕಳಲ್ಲೇ ಓದ್ತಾ ಇರೋ ಮಕ್ಕಳನ್ನು ಇಬ್ಬರಿಸ್ತಲೇ ಅವ್ರ ಕಾಂಪೌಂಡ್ ಗಾಡಿ ಕೆಡವಿ ಅದು ಈಚೆ ಬೀಳೋದು ಒಳಗಡೆ ಬಿದ್ದಿದ್ರೆ ನಮ್ಮ ಮಕ್ಳಿಗೆ ಗತಿ ಏನಾಗುತ್ತೆ? ನಾವು ಯಾರನ್ನ ನಂಬಿ ಕಳಿಸಿರೋದು? ಇಲ್ಲಿ ಟೀಚರ್ಸ್ನ ಇಲ್ಲಿ ಪಕ್ಕದಲ್ಲೇ BO ಆಫೀಸ್ ಇದೆ, ಅವರು ನಮ್ಮ ಮಕ್ಕಳಿಗೆ ಕೇರ್ ತಗೋತಾರೆ ಅಂತ ನಾವು ಇದು ಮಾಡಿದ್ವಿ. BO ಅವ್ರ ಗಮನಕ್ಕೆ ನಾವು 2 ವರ್ಷದಿಂದ ನಾವು ಎಲ್ಲ ನಮ್ಮ ಕಡೆಯಿಂದನೂ ಇದನ್ನೆಲ್ಲ ಅಪ್ಲಿಕೇಶನ್ ಅರ್ಜಿಗೆಲ್ಲ ಕೊಟ್ಟು ಅವ್ರ ಕಡೆಯಿಂದನೂ ಅಕ್ನಾಲೇಜ್ಮೆಂಟ್ ಇಟ್ಟಿದ್ದೀವಿ. ನಾವು ಏನೇನು ಮಾಡಿದ್ದೀವಿ ಅನ್ನೋದು ಎಲ್ಲದನ್ನು ಅವ್ರು ಹೇಳಿದ್ರೆ ಅವ್ರು ಅದೇನೆ ಇಲ್ಲ ಮಾಡಲ್ಲ ಬಿಡಿ ಅಂತಾರೆ. ಈಗ ನಮ್ಮನ್ನ ಹತ್ರ ಕಳಿಸೋದು ಇತ್ತ ಕೆಲಸ ಮಾಡೋದು. BO ಅವ್ರಿಗೆ ಗೊತ್ತಿದೆ ನಡೀತಾ ಇದೆ. BO ಅವ್ರಿಗೆ ಗೊತ್ತಿದ್ದಾರಲ್ಲ, BO ಅವರೇ ನೇರ ಇದಕ್ಕೆ ಅವರ ಪರ್ಮಿಷನ್ ಕೊಟ್ಟಿರೋದು ಅವರೇ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣನೂ BO ಅವರೇನೆ. BO ಅವರೇನೆ ನೀತಿ ಈಗ ಕಾನೂನು ಉಲ್ಲಂಘನೆ ಮಾಡಿದ್ರೆ, ನೀತಿ ಸಂಹಿತೆನ ಉಲ್ಲಂಘನೆ ಮಾಡಿದ್ರೆ ಕಾಪಾಡೋರು ಯಾರು? ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಈಗ ಅವರು ಕೂತ್ಕೊಂಡು ಸಂಧಾನ ಮಾಡೋದಕ್ಕೆ ನಮ್ಮನ್ನ BO ಆಫೀಸ್ ಕರೆಸ್ತಾರೆ. ನಾವು ಹೋಗೋದಿಲ್ಲ, ನಮ್ಗೆ ತೊಂದರೆ ಆಗಿರೋದಿಲ್ಲ. ನೀವು ಬನ್ನಿ ಸರ್ ಮಾತಾಡೋಣ ಅಂತಂದರೆ ನಾನು ಬರೋದೇ ಇಲ್ಲ ಅಂತ ಅವರು ಲೇಖ ಬಂದು ಉತ್ತರ ಕೊಟ್ಟರು. ನಾವು ಆಯ್ತು ಸರ್ ನೀವು ಬರೋವರೆಗೂ ನಾವು ಹೋಗಲ್ಲ ಅಂತ ಹೇಳಿದ್ದೀವಿ. ನಾವು JCP ಬಂದಿತ್ತು, ನಾವು JCPನ ನಿಲ್ಲಿಸಿದ್ದೀವಿ. ಅವ್ರು ಬಂದು ತೀರ್ಮಾನ ಕೊಡಬೇಕು, ನಾವು ಆಮೇಲೆ JCPನ ಬಿಡೋದು, ಆದ್ಮೇಲೆ ಏನು ಮಾಡೋದು ಮಾಡ್ತೀವಿ ನಾವು. ನಮ್ಮ ಹೆಸರು ಜಯಪ್ರಕಾಶ್ ಅಂತ, SDMC ಸದಸ್ಯರು. ನಾವು ಇದೆ GKBMS ಸ್ಕೂಲ್. ನಮ್ಮ ಶಾಲೆ ಸುಮಾರು 1908ನೇ ಇಸ್ವಿನಲ್ಲಿ ಈ ಶಾಲೆ ಪ್ರಾರಂಭ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಒಳ್ಳೆ ಪರಿಸರ, ಬಂದಂಥ ಶಿಕ್ಷಕರು, ಮುಖ್ಯ ಶಿಕ್ಷಕರು ಒಳ್ಳೊಳ್ಳೆ ಕೆಲಸ ಮಾಡಿ ಒಳಗಡೆ ಕಾಂಪೌಂಡ್ ಒಳಗಡೆ ಯಾರನ್ನೇ ಒಂದು ಕೆಟ್ಟ ಒಂದು ಚಟ ನಡೀತಾ ಇರೋ ಥರ, ಅವ್ಯವಹಾರ ನಡೆಯದೇ ಇರೋ ಥರ ಒಂದು ಕಟ್ಟುನಿಟ್ಟಾಗಿ ನಡ್ಕೊಂಬಂದು ಮಕ್ಕಳೆಲ್ಲ ಒಳಗಡೆ ಗಿಡ ಮರ ಎಲ್ಲ ಬೆಳೆಸಿ ವಾತಾವರಣ ಚೆನ್ನಾಗಿರಬೇಕು, ತಂಪಾಗಿರಬೇಕು, ಮಕ್ಕಳಿಗೆ ಓದೋಕ್ಕೆ ಅನುಕೂಲ ಆಗಿರಬೇಕು ಅಂತೇಳಿ ಒಂದು ಬೆಳೆಸ್ಕೊಂಬಂದಿದ್ದಾರೆ. ನಾವು ಇಲ್ಲಿಗೆ ಈ ಶಾಲೆಗೆ ಅಧ್ಯಕ್ಷ ಆಗಿ ಒಂದು 3 ವರ್ಷ ಆಯ್ತು. ಇಲ್ಲಿಗೆ ನಮ್ಮಲ್ಲಿ ಕೈಲಾದಷ್ಟು ಸಹಾಯ ನಾವು ಮಾಡ್ಕೊಂಬಂದಿದ್ದೀವಿ. ಮಕ್ಕಳು ಬೆಳಿಬೇಕು, ಸರ್ಕಾರಿ ಶಾಲೆ ಬೆಳಿಬೇಕು, ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅಂತೇಳಿ ನಾವು ಶ್ರಮ ಹಾಕಿ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ BO ಸಾಹೇಬ್ರಿಗೆ ಸುಮಾರು ಬಾರಿ ನಾವು ಮನವಿ ಕೊಟ್ಟರು ಕೂಡ ಈ ಶಾಲೆ ಬಗ್ಗೆ ಏನು ತಿಳ್ಕೊಂಡಿದ್ರೆ ಗೊತ್ತಿಲ್ಲ. ಯಾವುದೇ ಶಾಲೆಗೂ ಕೂಡ ಯಾವುದೇ ಅನಾನುಕೂಲ ಆಗದಲ್ಲೇ ನೋಡ್ಕೊಂಡ್ರೆ ನಮ್ಮ ಶಾಲೆಗೆ ಮಾತ್ರ ಅನಾನುಕೂಲ ಮಾಡ್ತಾವ್ರೆ. ಅದನ್ನ ಇವತ್ತು ಬಂದು ಏಕಯಾಕಿಯಾಗಿ ಕಾಂಪೌಂಡ್ ಹೊಡ್ಸವ್ರೆ. ಏನು ಕೊಡ್ಸವ್ರೆ? ಪರ್ಮಿಷನ್ ಇಲ್ದಲೇ ಹೊಡ್ಸಿದ್ರ. ಯಾರು ಒಂದು ಶಾಲಾ ಅಭಿವೃದ್ಧಿ ಉಸ್ತುವಾರಿ ಮಂಡಳಿ ಅಂತ ಒಂದು SDMCನ ರಚನೆ ಮಾಡವ್ರೆ. ಅವ್ರ ಪರ್ಮಿಷನ್ ಇಲ್ದಲೆ, ಅವ್ರಿಗೇನು ತಿಳಿಸ್ತಲೆ, ಹೆಡ್ ಮೇಡಮು ಕೂಡ ಒಂದು ವಿಷಯ ತಿಳಿಸ್ತಲೇ ಬಂದು ಏಕಾಏಕಿ ಕಾಂಪೌಂಡ್ ಹೊಡ್ಸಿದ್ದಾರೆ. ಯಾವ ಕಾರಣ ಕೊಡಿಸಿದ್ರು? ಮಕ್ಳಿಗೆ ತೊಂದರೆ ಕೊಡೋದೇನೆ ಇವ್ರ ಕೆಲಸ. ಮತ್ತೆ ಇವತ್ತು ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ನಡಿಬೇಕಾದ್ರೆ ರಿಕ್ವೆಸ್ಟ್ ಮಾಡಿದ್ರು ಕೂಡ ಬೇಡ, ಮಕ್ಳಿಗೆ ಎಕ್ಸಾಮ್ ನಡೀತದೆ ಉಂಡಿಸ್ಬೇಡಿ ಅಂತ ಮೇಡಮ್ ಅವರು, ಹೆಡ್ ಮೇಡಮ್ ಅವರು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರು ಯಾರೋ ಬಂದು JCP ಅವ್ರ ಕಾಂಟ್ರಾಕ್ಟ್ನವ್ರು ಕಲ್ಸ್ಕೊಂಬಂದಿದೆ, ಉಣ್ಸ ನೋಡೋಣ ಅಂದ್ಬಿಟ್ಟು ಉಂಡಿಸ್ಬಿಟ್ಟಿದ್ದಾರೆ. ಮಕ್ಕಳಿಗೇನೋ ತೊಂದರೆ ಅದು ಯಾರು ಸರ್ ಜವಾಬ್ದಾರಿ? ನಾವು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ಇಲ್ಲಿರೋವರೆಗೂ ತೊಂದರೆ ಆಗಕ್ಕೆ ನಾವು ಬಿಡಲ್ಲ. ಈ ಕಾಂಪೌಂಡು ಯಾವ ರೀತಿ ಉಣಿಸಿದಾರೋ ಬಂದು ಅದನ್ನ ಅವರೇ ಸಾಲ್ವ್ ಮಾಡಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣ ಇಲ್ಲಿಂದ ಕದಲಲ್ಲ. JCP ವರ್ಕ್ ಮಾಡಿಸಿದ್ದಾರೆ, ಯಾರೋ ಕಾಂಟ್ರಾಕ್ಟ್ ಅಂತ ಬಂದಿದ್ದಾರೆ,
ಅವ್ರಿಗೆ ಪರ್ಮಿಷನ್ ಕೊಟ್ಟಾರ BO ಅಂತ ಅವ್ರು ಹೇಳ್ತಾವ್ರೆ, ಅವರೇ ಬಂದು ಸಾಲ್ವ್ ಮಾಡಬೇಕು ಅಂತೇಳಿ ಅಲ್ಲಿವರೆಗೂ ನಾವು ಇಲ್ಲಿಂದ ಕದಲಲ್ಲ ಜಾಗ ಬಿಟ್ಟು. ನಮ್ಮ ಕ್ರಮ ಏನಿಲ್ಲ, ನಮ್ಮ ಮಕ್ಕಳಿಗೆ ಏನು ತೊಂದರೆ ಕೊಡ್ತಾವ್ರೆ, ಇವ್ರೇನಾದರೂ ಇದು ಕಾಂಪೌಂಡು ಪದೇ ಪದೇ ತೊಂದರೆ ಕೊಡ್ತಾನೆ ಇದ್ರೆ ನಾವು ಶಿಕ್ಷಣ ಮಂತ್ರಿಗಳ ಹತ್ರ ಹೋಗ್ತೀವಿ, ಕಮಿಷನ್ ಹತ್ರ ಏನು ಬೇಕು ನಮ್ಮ ಮಕ್ಕಳಿಗೋಸ್ಕರ ಅನುಕೂಲ ಆಗೋ ಏನು ಬೇಕು ಕೆಲಸ ಬೇಕಾದ್ರೆ ನಾವು ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ. ಮಕ್ಳಿಗೆ ತೊಂದರೆ ಆಗೋದು ನಾವು ಬಿಡಲ್ಲ ಸರ್. ಈ ಕಾಂಪೌಂಡ್ ಹೊಡೆದಿರೋ ಕಾರಣ ಏನಕ್ಕೆ ಅದು ನಮಗೆ ಬೇಕು. ಪರ್ಮಿಷನ್ ಹೆಂಗೆ ಕೊಟ್ಟರು, SDMC ಒಂದು ಅನುಮೋದನೆ ತಗೊಂಡು ಅವರು ಇದನ್ನು ಇದು ಮಾಡಬೇಕಾಯಿತು, ಕಾಂಪೌಂಡ್ ಹೊಡಿಬೇಕಾಯ್ತು. ಏಕಾಏಕಿ ಬಂದು ಹೊಡ್ಸಿದ್ದಾರೆ ಅಂತಾರೆ, ಏನು ಅರ್ಥ ಅದಕ್ಕೆ? ನಾವು ಅದಕ್ಕೆ ಅವ್ರು ಬಂದು ಇಲ್ಲೇ ಬಂದು ಉತ್ತರ ಕೊಡಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕದಲಲ್ಲ. ನಾಗರಾಜು ಅಂತೇಳಿ ಘಟನೆಗಳಿಂದ ನಿಮ್ಗೆ ಗೊತ್ತಿರೋದೆ. ಈ GKBMS ಸ್ಕೂಲ್ ಬಂದು ಒಂದು 100 ಶತಮಾನದ ಹಿಂದಿನ ಇದಕ್ಕೊಂದು ಹೆಸರಿದೆ. ಒಂದು 100 ವರ್ಷದ ನಿಲ್ಲಿಸ್ಕೊಂಡೆ. ಇವತ್ತು ಕಾಂಟ್ರಾಕ್ಟ್ ಯಾರೋ ಗೊತ್ತಿಲ್ಲದವ್ರು ಬಂದ್ಬಿಟ್ಟು ಏಕಾಏಕಿ ಶಾಲಾ ಕಾಂಪೌಂಡ್ನ, ಅದು ಮಕ್ಕಳು ಒಳಗಡೆ ಇದ್ದಾಗಲೇ ಬಂದು ಏಕಾಏಕಿ ಬಂದು ಕಾಂಪೌಂಡ್ನೆಲ್ಲ ಉಳಿಸೋರೆ. JCB ಕರ್ಕೊಂಡ್ಬಂದು ಆಮೇಲೆ ಮೇಡಮ್ ರಿಕ್ವೆಸ್ಟ್ ಮಾಡಿದ್ದಾರೆ. ಪಾಪ ಅವರು ಶಾಲಾ ಮೇಡಮ್ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ, ಇಲ್ಲ ಮಕ್ಕಳು ಸ್ಕೂಲ್ ಹೊತ್ತು ಎಕ್ಸಾಮ್ ಇದೆ, ನೀವು ಆಮೇಲೆಲ್ಲ ಏನು ಬೇಕಾದ್ರೆ ಮಾಡಿ, ನೀವು ಆಮೇಲೆ ಬಂದು ಅವ್ರು ಅವ್ರನ್ನ ಮೇಡಮ್ ಮಾತನ್ನ ಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ಶಾಲಾ ಕಾಂಪೌಂಡ್ ಹೊಡೆದಾಕ್ಬಿಟ್ಟು ಇವತ್ತೆಲ್ಲ ಇದಕ್ಕೆ ದುರಸ್ತಿ ಆಗಿದೆ. ಇದಕ್ಕೆ ಯಾರು BO ಕಾಂಟ್ರಾಕ್ಟ್ ಇದ್ದರೆ BO ಪರ್ಮಿಷನ್ ಕೊಟ್ಟಂದರೆ BO ಅವರು AC ರೂಮಲ್ಲಿ ಕೂತ್ಕೊಂಡು ನೀವು ಇಲ್ಲಿಗೆ ಬನ್ನಿ ಅಂತಾರೆ. ಇಲ್ಲಿನ ಎಲ್ಲ ಹಳೆಯ ಸ್ಕೂಲ್ ವಿದ್ಯಾರ್ಥಿಗಳೆಲ್ಲ ಬಂದು ಈಗ ಆಲ್ರೆಡಿ ಸ್ಟ್ರೈಕ್ ಮಾಡೋಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. BO ನೋಡಿದ್ರೆ ನೆಪ ಮಾತ್ರಕ್ಕೆ ಯಾರೋ ಮೀಟಿಂಗ್ ಕರೆದ್ಬಿಟ್ಟಿದ್ರೆ ನಾವು ಬರಲ್ಲ ಅಂತ AC ರೂಮಲ್ಲಿ ಕೂತಾರೆ. ಇದನ್ನು ನಾವು ನಮ್ಮ ಶಾಸಕರ ಗಮನಕ್ಕೆ ತರ್ತೀವಿ. ಶಾಸಕರ ಗಮನ ತಂದು ಮುಂದಿನ ಕ್ರಮ ಶಾಸಕರು ನಾವು ಕೇಳ್ತೀವಿ. ಹೊಡೆದ ಕಾರಣ ಏನೋ ಹೈಸ್ಕೂಲ್ ಕಟ್ತೀನಿ ಅಂತವ್ರೆ. ಇಲ್ಲಿ ಮಕ್ಕಳು ಆಟ ಆಡೋಕ್ಕೆ ಜಾಗ ಇಲ್ಲ. ಆ ಜಾಗ ಇದ್ದ ಜಾಗಕ್ಕೆ ಬಂದ್ಬಿಟ್ಟು ಅಲ್ಲಿರೋದೇ ಒಂದು 30-40 ಅಡಿ ಇರೋದ್ರಲ್ಲಿ 60 ಚದರ ಬಿಲ್ಡಿಂಗ್ ಕಟ್ತೀನಿ ಅಂತಾರೆ. ಸೂಕ್ತ ಸ್ಥಳನೂ ಅಲ್ಲ, ಇಲ್ಲಿ ಕಟ್ಟೋಕ್ಕೂ ಆಗಲ್ಲ. ಆಮೇಲೆ ಮಕ್ಕಳು ಓಡಾಡೋಕ್ಕೆ ಎಲ್ಲೋಯ್ತದೆ. ಆಮೇಲೆ ಅಲ್ಲೊಂದು ಶೌಚಾಲಯ ಇದೆ, ಆ ಶೌಚಾಲಯನ ಹೊಡೆದಾಗ್ತದೆ. ಮಕ್ಕಳು ಬೇರೆ ಇದಕ್ಕೆಲ್ಲ ಎಲ್ಲೋಗ್ತಾರೆ ಪಾಪ. ಅದನ್ನೇನು ಗಣನೆ ತಾಂತ ಇಲ್ಲ. ಕಾಂಟ್ರಾಕ್ಟ್ಗಳು ಕೇಳಿದ್ರೆ ಮಾತು ಕೊಡದೆ ಸೀದಾ ಓಡಾಕ್ತವ್ರೆ. ಅವ್ರು ಎಲ್ಲವ್ರಂತಾನೆ ಗೊತ್ತಿಲ್ಲ. 3 ಅವರ್ ಆಯಿತು ಪಾಪ. JCB ಓನರು ಬಂದು ಇಲ್ಲೇ ಕಾಯ್ತವ್ರೆ. JCB ಆಚೆಗೂ ಕಳಿಸಿಲ್ಲ. ಆ ಕಾಂಟ್ರಾಕ್ಟ್ಗಳು ನಾಪತ್ತೆ ಆಗವ್ರೆ. ದಯಮಾಡಿ ಅವ್ರನ್ನ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತೀನಿ, ಅವ್ರು ಇಲ್ಲಿದ್ರು ದಯಮಾಡಿ ಇಲ್ಲಿ ಬರಬೇಕು ಅಂತ ಕೇಳ್ಬೇಕು. ಅನಿಲ್ ಕುಮಾರ್ JDS ಮುಖಾಂತರ. ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಮಾಗಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ S. ಸಿದ್ದೇಶ್ವರ್ ಅವರು ಈ ಕೆಲಸಕ್ಕೆ ಟೆಂಡರ್ ಆಗಿದ್ದು ಹೆಚ್ಚುವರಿ ಶಾಲಾ ಕಟ್ಟಡವನ್ನು ಹಾಗೂ ಹೈಟೆಕ್ ಶೌಚಾಲಯ ನಿರ್ಮಿಸುವ ಉದ್ದೇಶದಿಂದ ಕೆಲಸ ನಿರ್ವಹಿಸಲು ಕಾಂಪೌಂಡ್ ತೆರವುಗೊಳಿಸುವ ಅನುಮತಿ ಕೊಟ್ಟಿದ್ದೇವೆ ಎಂದು ತಿಳಿಸಿದರು. ನಮಸ್ಕಾರ. ನಾನು ಆ ಶಾಲಾ ಕಾಂಪೌಂಡ್ ಹೊಡಲಿಕ್ಕೆ ಏನಾಗಿದೆ ಅಂದರೆ, ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿ ಕೂಡ ನಡೀತಾ ಇದೆ, ಮತ್ತು 7, 8, 9, 10ನೇ ತರಗತಿಯ ಬಾಲಕಿಯರ ಪ್ರೌಢಶಾಲೆ ಕೂಡ ನಡೀತಾ ಇದೆ. ಸೊ ಆ ಶಾಲೆಗೆ ಪೂರಕವಾಗಿ ಮೂಲಭೂತ ಮೊದಲಿರ್ತಕ್ಕಂಥ ಯಾವುದೇ ಕಟ್ಟಡವನ್ನು ಹಾನಿ ಮಾಡದೆ ಎಲ್ಲವನ್ನೂ ಉಳಿಸ್ಕೊಂಡಂತೆ ಆ ಭಾಗದಲ್ಲಿ ಈಗೇನು ಕಾಂಪೌಂಡ್ ಆ ಜಾಗದಲ್ಲಿ ಕೆಳಗಡೆ 3 ರೂಮು ಮತ್ತು ಮೇಲ್ಗಡೆ 3 ರೂಮ್ಗಳನ್ನು ಕಟ್ಟೋದ್ರ ಮೂಲಕ ಸರ್ಕಾರಿ ಪ್ರೌಢಶಾಲೆಗೆ ಅಲ್ಲಿ ವ್ಯವಸ್ಥೆ ಮಾಡಿ ಇರುವಂಥ ಎಲ್ಲ ಪುರಾತನ ಕೊಠಡಿಯನ್ನು ಹಾಗೆ ಕಟ್ಟಡಗಳನ್ನು ಹಾಗೆ ಉಳಿಸ್ಕೊಂಡು ಮತ್ತು ಅದಕ್ಕೆ ಅಗತ್ಯವಿರತಕ್ಕಂಥ ಎಲ್ಲ ದುರಸ್ತಿಯನ್ನು ಮಾಡಿಸಿ ಆ ಶಾಲೆಯನ್ನು ಸುಸ್ಥಿತಿಯಲ್ಲಿಟ್ಟು ತುಂಬ ಚೆನ್ನಾಗಿ ನಡೆಸಬೇಕಾದಂಥ ಉದ್ದೇಶದಿಂದ ಸರ್ಕಾರದಿಂದ 96 ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಟೆಂಡರ್ ಆಗಿದೆ, ಅದಕ್ಕೆ ಕಾರ್ಯಾದೇಶ ಕೂಡ ಆಗಿದೆ. ಮೊನ್ನೆ 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಂದ ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ಮುಗಿದೋಗಿದೆ. ಸೊ ಈ ರಜಾ ಪ್ರಾರಂಭ ಆಗ್ತಾ ಇರೋದ್ರಿಂದ ಅಲ್ಲಿ ಹೊಸದಾಗಿ ಒಂದು ಕಟ್ಟಡವನ್ನು ಕಟ್ಟಿ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಂಜಿನಿಯರು ನನ್ನ ಜೊತೆ ಮಾತಾಡಿದರು. ಸರ್, ಕಾರ್ಯಾದೇಶ ಆಗಿದ್ದರೆ ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳಿದ್ದುಂಟು. ಆ ಪ್ರಕಾರ ಅವರು ಹೋಗಿ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ SDMC ಅವರು ಪೂರ್ಣ ಮಾಹಿತಿ ಇಲ್ಲ ಅಂತ ತಡೆದಿದ್ದಾರೆ. ಇಷ್ಟೇ ವಿಚಾರ. ಈಗ ಅವ್ರ ಗಮನಕ್ಕೆ ತಂದಿಲ್ಲ ಯಾರಿಗೆ? ನಾನು ಮುಖ್ಯ ಶಿಕ್ಷಕರಿಗೆ ಹೇಳಿದೆ, ಅಲ್ಲಿನ ಮುಖ್ಯ ಶಿಕ್ಷಕರಿಗೆ ಹೇಳಿದೆ, ಮೀಟಿಂಗ್ ಮಾಡಿ ಇದೊಂದು ರೆಸಲ್ಯೂಷನ್ ಮಾಡಿ ಅವರು ಇದನ್ನು ತಗೊಳ್ಳಿ ಅಂತ. ಮತ್ತು ಈ ಹಿಂದೆ ಕೂಡ ಅವರು ಆಲ್ರೆಡಿ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ. SDMC ನಡವಳಿ ಆಗಿದೆ, ಬಿಲ್ಡಿಂಗ್ ಕಟ್ಟಲಿಕ್ಕೆ ಅನುಮತಿ ಕೊಟ್ಟಾಗಿದೆ. ಅವರು ಅವ್ರ ಗಮನಕ್ಕೆ ತನ್ನಿ ಅಂತ ಹೇಳಿದೆ. ಅವ್ರ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಇವತ್ತು ಗಮನಕ್ಕೆ ತಂದವರು. ಅವ್ರು ಬಂದು ಕೇಳುವಂಥ ಸಂದರ್ಭದಲ್ಲಿ ಹಿಂಗೆ ಆಗ್ತಾ ಇದೆ ಅಂತ ಅವ್ರ ಗಮನಕ್ಕೆ ತಂದವ್ರೆ. ಅವ್ರು ಏಕಾಏಕಿ ಬಂದು ತಡೆದಿದ್ದಾರೆ. ಸೊ ಇಷ್ಟು ಬಿಟ್ಟರೆ ಏನೂ ತೊಂದರೆ ಇಲ್ಲ. ಸೊ ಬಿಲ್ಡಿಂಗಲ್ಲಿ ಕಟ್ಟಬೇಕು, ಈ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಆ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಸರ್ಕಾರಿ ಪ್ರೌಢಶಾಲೆ ಇರೋದ್ರಿಂದಲೇ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ಟ್ರೆಂತು ಮಕ್ಕಳ ದಾಖಲಾತಿ ಜಾಸ್ತಿ ಆಗಿದೆ. ಸೊ ಎರಡೂ ಶಾಲೆಗಳು ಚೆನ್ನಾಗಿದ್ದಾವೆ, ಉತ್ತಮ ಶಾಲೆಗಳು. ಆ ದೃಷ್ಟಿ ಇಟ್ಕೊಂಡೆ ಅಲ್ಲಿ ಬಿಲ್ಡಿಂಗ್ ಕಟ್ತಾರೆ. ಅದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ಕಾಂಪೌಂಡ್ ಕೆಡವಿದ್ರಲ್ಲಿ ದುರುದ್ದೇಶ ಇಲ್ಲ. ಹೊಸ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡು ಕೈ ಹಾಕಕ್ಕೆ ಹೋಗಿದ್ದಾರೆ. ಹಳೆಯ ಶಾಲೆಯನ್ನು ಮುಟ್ಟೋದೇ ಇಲ್ಲ ನಾವು.
ಏನೂ ಮುಟ್ಟೋದಿಲ್ಲ. ಈ ಭಾಗದ ಕಾಂಪೌಂಡನ್ನು ಕೆಡವಿ ಅಲ್ಲಿ ಬಿಲ್ಡಿಂಗ್ ಕಟ್ತೀವಿ ಹೊರತು ಹಳೆ ಮೂಲ ಶಾಲೆ ಏನಿದೆ ಅದನ್ನು ಯಥಾಸ್ಥಿತಿ ಉಳಿಸ್ಕೊಳ್ತೀವಿ. ಅದರಲ್ಲಿ ಏನು ಲೋಪ ಮಾಡೋದಿಲ್ಲ. ಒಂದು ಸಣ್ಣ ಇಟ್ಟಿಗೆನೂ ತೆಗೆಯಲ್ಲ. ಹೌದು, ಅದು ವಿಚಾರ. ಹಳೆ ಬಿಲ್ಡಿಂಗನ್ನು ನಾವು ಮುಟ್ಟೋದೇ ಇಲ್ಲ. ಮೂಲವಾಗಿ ಅದು ಹೆಂಗಿದೆ ಅದನ್ನೇ ಉಳಿಸ್ಕೊಳ್ತೀವಿ. ಪುರಾತನ ಶಾಲೆ ಅದು, ಅದನ್ನು ಕೆಡುವಂಥ ಅವಶ್ಯಕತೆ ನಮಗಿಲ್ಲ. ಅದಕ್ಕೆ ಅದನ್ನು ಕೆಡಬಾರ್ದು ಅಂತಲೇ ಇಲ್ಲಿ ಕಟ್ತಿರೋದು. ಮತ್ತು ಅವರಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಹೈಟೆಕ್ ಶೌಚಾಲಯ ಮಾಡಬೇಕು ಅಂತ ಇದೆ, ಒಳ್ಳೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಇದೆ. ಇದೆಲ್ಲವೂ ಕೂಡ ಬಿಲ್ಡಿಂಗಲ್ಲಿ ವ್ಯವಸ್ಥೆ ಆಗಿದೆ. ಈಗ ಆಗೋದ್ರಿಂದ ಏನಾಗ್ತದೆ, ಅನುಕೂಲ ಆಗ್ತದೆ. ಇಲ್ದಿದ್ರೆ ಏನಾಗ್ತದೆ ನೋಡಿ, ಮಾನ್ಯ ಇಂಜಿನಿಯರ್ ಸಾಹೇಬರು ಕೂಡ ಬಂದರು, ಇವರಿಗೆ ಎಲ್ಲ ಪೂರ್ಣ ಮಾಹಿತಿ ಇದೆ. ಸೊ ಅವ್ರಿಗೆ ಸರ್ಕಾರದಿಂದ ಎಲ್ಲವೂ ಕೂಡ ವ್ಯವಸ್ಥೆ ಆಗಿದೆ. ಸೊ ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಹೊರತು ಕಾಂಪೌಂಡನ್ನು ಕೆಡುವಂಥ ದುರುದ್ದೇಶ ಅಲ್ಲ, ಒಳ್ಳೆ ಉದ್ದೇಶಕ್ಕೆ ಕೆಡವಿರೋದು ಸರಿ ಇದೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳಿಸಿ. ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ.